ಗಟ್ಟಿ ಮಣ್ಣು ಹಿಡ್ಕೊಂಡು ನನಗೆ ಎಷ್ಟು ಸಿಟ್ಟಿತ್ತು, ನನ್ನ ಎಷ್ಟು ನೋವಿತ್ತು ಎಲ್ಲ ಮಣ್ಣು ಮೇಲೆ ತೆಗೆಯಕತ್ತಿದ್ದೆ. 6:30ಗೆ ನನ್ನ ಗಂಡ ಬಂದರು, ನನ್ನ ಆಳ ಮಗನೂ ಬಂದ. ಮೇಡಮ್ 1.5 ಇಂಚ್ ನೀರು ಬಿತ್ತದ. ಅವಾಗ ಸಣ್ಣ ಮಣ್ಣನ್ನು ಕೈಯಿಂದ ಬಿಟ್ಟೆ, ಆದ್ರೆ ಮಣ್ಣು ನನ್ನ ಕೈ ಬಿಟ್ಟಿತ್ತು. ಮಣ್ಣು ನನ್ನ ಕೈ ಒಳಗೆ ಹಂಗೆ ಇತ್ತು. ಅವಾಗ ವಿಚಾರ ಮಾಡಿದೆ, ಯಾರು ಕೈ ಹಿಡ್ಕೊಂತಾರೋ ಬಿಡ್ತಾರೋ ಗೊತ್ತಿಲ್ಲ, ಆ ಭೂಮಿ ತಾಯಿ ನನ್ನ ಕೈ ಬಿಡಲ್ಲ ಅಂತ. ಅದಕ್ಕೆ ನಾನು ಮಾಡಿದಂಥ 1ನೇ ಬೆಳೆ ದಾಳಿಂಬೆ. ಯಾಕಂದ್ರೆ ಅವಾಗ ದಾಳಂಬ್ರಿ ಯಾರೂ ಮಾಡಿದ್ದಿಲ್ಲ. ಅದಕ್ಕೆ ನನಗೆ 1ನೇ ರೇಟ್ ಸಿಕ್ತು 63 ರೂಪಾಯಿ kg. ಬಂದಂಥ ದುಡ್ಡು 5,80,000 ರೂಪಾಯಿ ಬಂದಿತ್ತು. ಈಗೂ ಕ್ಲಾಪ್ ಹಾಕಬೇಡ್ರಿ, ಮುಂದಿನ ಕತಿ ಮತ್ತು ಬೇರೆನೇ ಐತಿ. 5,80,000 ರೂಪಾಯಿ ಬಂದ ಮೇಲೆ ಸಂತೋಷವಾಗಿದ್ದೆ. ಯಾಕಂದ್ರೆ ಇನ್ಫೋಸಿಸ್ ಒಳಗೆ ಕೆಲಸ ಮಾಡಿದ್ರೆ 4,80,000 ಬರ್ತಿತ್ತು. ಆದ್ರೆ ಇಲ್ಲಿ 1 ಲಕ್ಷ ಹೆಚ್ಚಿಗೆ ಇತ್ತು ಕೈಯಾಗ. ಒಂದು ಶಕ್ತಿ ಇತ್ತು, ಒಂದು ಉತ್ಸಾಹ ಇತ್ತು, ಒಂದು ಕಾನ್ಫಿಡೆನ್ಸ್ ಇತ್ತು, ನಾನೇನಾದರೂ ಮಾಡ್ತೀನಿ ಅಂತ. ಮತ್ತೇನೆ ನನ್ನ 2ನೇ ಬೆಳೆಗೆ ಕೈ ಹಾಕಿದೆ, 112 ರೂಪಾಯಿ kg ಸಿಕ್ತು. ಅವಾಗ ಬಂದಂಥ ದುಡ್ಡು 12 ಲಕ್ಷ. ಮತ್ತೆ ಇನ್ನೊಂದು ಸ್ವಲ್ಪ ಶಾಣೆ ಆದೆ, ಹೊಲ ಮನೆಯಾಗ ಇನ್ನೂ ಕೆಲಸ ಮಾಡೋದು ಕಲಿತೆ. 3ನೇ ಬೆಳೆಗೆ ಕೈ ಹಾಕಿದೆ, 143 ರೂಪಾಯಿ kg ಬಂದಿತ್ತು. ಕೈಯಾಗ ಪಟ್ಟಿ 18 ಲಕ್ಷ ರೂಪಾಯಿ ಬಂದಿತ್ತು. 5ನೇ ಬೆಳೆಗೆ ಕೈ ಹಾಕಿದೆ, ಅದು ಎಕ್ಸ್ಪೋರ್ಟ್ ಅಂದರೆ ವಿದೇಶಕ್ಕೆ ಹೋಗಿತ್ತು ಹಣ್ಣು ನಂದು. ಒಂದೊಂದು ಹಣ್ಣು 500 ಗ್ರಾಮ್ ಇತ್ತು, ಅಷ್ಟು ಚೆನ್ನಾಗಿ ಬೆಳೆಸಿದ್ದೆ. ಅವಾಗ ಬಂದಂಥ ದುಡ್ಡು 23 ಲಕ್ಷ ರೂಪಾಯಿ. ಅಂದರೆ ಗಿರ್ದಾ ಕೋಟಿಗೆ 2 ಲಕ್ಷ ಕಡಿಮೆ ಇತ್ತು. ಸಂತೋಷವಾಗಿದ್ದೆ, ಒಂದು ಶಕ್ತಿ ಇತ್ತು, ಒಂದು ಉತ್ಸಾಹ ಇತ್ತು, ಒಂದು ಹುಮ್ಮಸ್ಸಿತ್ತು. 7ನೇ ಬೆಳೆಗೆ ಕೈ ಹಾಕಿದೆ. ಅವಾಗ ಆಸೆ ಇತ್ತು 50 ಲಕ್ಷ ರೂಪಾಯಿ ತೆಗಿತೀನಿ ಈ ಸಲ ಅಂತ. ಖರ್ಚು ಮಾಡಿದೆ, 23 ಲಕ್ಷ ರೂಪಾಯಿ ಎಲ್ಲ ಹಾಕಿದೆ. ಬೆಂಗಳೂರು ಮಾರ್ಕೆಟಿಗೆ 9 ಲೋಡ್ ಗಾಡಿ ಹಣ್ಣು ಹೋಗಿತ್ತು, ರಿಜೆಕ್ಟ್ ಆಗಿ ವಾಪಸ್ ಬಂತು. ಯಾಕಂದ್ರೆ ದುಂಡಾಣು ಅಂಗಮಾರಿ ರೋಗ. ನಿಮ್ಮ ಬಿಜಾಪುರ ಒಳಗೂ ಬಹಳಷ್ಟು ಮಂದಿ ದಾಳಿಂಬೆ ಮಾಡಿದ್ರು. ಹಣ್ಣಿಗೆ ಚುಕ್ಕಿ ಬರ್ತದೆ, ಸೀಲ್ ರೋಗ ಬರ್ತದೆ, ಜಿಗಿಟಾಗಿರ್ತದೆ, ರಿಜೆಕ್ಟ್ ಆಗಿ ವಾಪಸ್ ಬಂತು. ದೊಡ್ಡದೊಂದು ಗುಡ್ಡದ ಮೇಲಿಂದ ದಪ್ಪ ಅಂತ ಕೆಳಗೆ ಒಗದಂಗಾಗಿತ್ತು. ಕೆಳಗೆ ಒಗೆದ್ರು ಕಾಲಷ್ಟ ಮುರಿದ್ರ ಮೇಲೆ ಎದ್ದೇಳ್ತಿದ್ದೆ, ಸೊಂಟ ಮುರಿದು ಹೋಗಿತ್ತು. ಯಾಕಂದ್ರೆ ಸೊಂಟ ಮುರಿದವ್ರ ಮೇಲೆ ಎದ್ದೇಳೋದು ಅಷ್ಟು ಸರಳ ಇಲ್ಲ, ಹೇಳಕ್ಕೆ ಬರೋದಿಲ್ಲ ಅವರಿಗೆ. ಎಲ್ಲರೂ ಬೈಯಾಕ್ ಚಾಲು ಮಾಡ್ಬಿಟ್ರು. ಆ ಹೆಣ್ಮಗಳಿಗೆ ಓದ್ಕೊಂಡು ಮನ್ಯಾಗ ಕುಂದ್ರಂದಿದ್ವಿ, ಸುಳ್ಳು ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಅಂತ ಹೇಳಿ ತಾನು ರೋಡಿಗೆ ಬಿಟ್ಟು ನಮಗೂ ರೋಡಿಗೆ ತೊಗೊಂಡು ಬಂದು ಹೋಗುತ್ತಂತ. 23 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೆ, ಕೈಯಾಗ ಪಟ್ಟಿ 2,60,000 ರೂಪಾಯಿ ಬಂದಿತ್ತು. ಗೊಬ್ಬರದ ಅಂಗಡಿಯವ್ರು ಫೋನ್ ಮಾಡಕ್ಕೆ ಚಾಲು ಮಾಡಿಬಿಟ್ರು. 18 ಲಕ್ಷ 23 ಲಕ್ಷ ಬಂದಾಗ ಫೋನ್ ಮಾಡಿದ್ದಿಲ್ಲ. ಯಾವಾಗ ಬಿದ್ದೆ ಬಡ್ಡಿ ಚಕ್ರ ಬಡ್ಡಿ ಎಲ್ಲ ಕೊಡ್ಬೇಕಂತ ಕಿರಿಕಿರಿ ಇಟ್ಬಿಟ್ರು. ಇನ್ನು ಮಂದಿ ಮಕ್ಕಳಂತೂ ಬಾಜುಕ್ಕೆ ಬರಲಿಲ್ಲ. ಯಾಕಂದ್ರೆ ಬಾಜುಕ್ಕೆ ಹೋದ್ರೆ ಮತ್ತೆ ಏನಾದ್ರು ಬೇಡ್ತಾರಂತ. ಎಲ್ಲರೂ ಗೆದ್ದೆತ್ತಿನ ಬಾಲ ಹಿಡಿತಾರೆ, ಬಿದ್ದೆತ್ತಿಗೆ ಎಲ್ಲರೂ ಕಲ್ಲಿಟ್ಟು ಹೊಡಿತಾರೆ. ಯಾಕಂದ್ರೆ ಆ ಎತ್ತಿಗೆ ಓಡಾಕ್ ಬರ್ತಿರ್ತಿಲ್ಲ. ಭಾಳ ಕಿರಿಕಿರಿ ಮಾಡಕತ್ಬಿಟ್ರ. ಮನೆಯೊಳಗೆ ನಾವು ಹಾಲೊಳಗೆ ಬಂದ್ರು ಎದ್ದು ಹೋಗಕತ್ಬಿಟ್ರು. ನಾನು ಬಿದ್ದಿದ್ದೆ, ಆದ್ರೆ ನಾನೇನೇ ಅಪರಾಧ ಮಾಡಿದವ್ರು ನನ್ನ ನೋಡಕತ್ಬಿಟ್ರು. ಸಾಲಗಾರರು ಬಿಡಕತ್ತಿದ್ದಿಲ್ಲ. ಈ ಎಲ್ಲ ಕಷ್ಟ ನೋಡ್ಲಾರ್ದ, ಸಮಾಜವನ್ನು ಎದುರಿಸಲಾರ್ದ ನಾನು ಆತ್ಮಹತ್ಯೆ ಪ್ರಯತ್ನ ಪಟ್ಟೆ. ಸಾವನ್ನ ಬಹಳ ಸಮೀಪದಿಂದ ನೋಡಿ ಬಂದು ನಿಮ್ಮ ಮುಂದೆ ನಾನು ನಿಂತೀನಿ. ಯಾಕಂದ್ರೆ ನನಗೂ ಬದುಕಬೇಕಂತ ಆಸೆ ಇತ್ತು. ಆದ್ರೆ
ಪರಿಸ್ಥಿತಿಗಳು ನನ್ನ ಕೈ ಒಳಗಿತ್ತಿಲ್ಲ. ಎಲ್ಲರೂ ಹೇಳ್ತಾರೆ ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಅದಾಳ. ಆದ್ರೆ ಇವತ್ತು ನಾನು ಯಾವಾಗ ಬಿದ್ದೆ, ನನ್ನ ಗಂಡ ನನ್ನ ತಾಯಿಯಾಗಿ ನನ್ನ ಕಣ್ಣೀರು ಒರೆಸಿದ್ರು. ತಾನೇನೇನು ಉಳಿಸಿದ್ರು ಅದಿಷ್ಟು ಹಾಕಿ ಸಾವಿನ ದವಡೆಯಿಂದ ವಾಪಸ್ ಕರ್ಕೊಂಡು ಬಂದ್ರು. ನಾನು ವಾಪಸ್ ಕರ್ಕೊಂಡು ಬಂದ ಮೇಲೆನೂ ನೀನು ಇವತ್ತಿಗೂ ಬಿದ್ದಿಲ್ಲ, ನಾನು ನಿನಗೆ ಎಬ್ಬಿಸ್ತೀನಿ ಅಂತ ಹೊರಗಿಂದ ಸಾಲ ಮಾಡಿ ನನ್ನ ತಂದೆಯಾಗಿ ನನಗೆ ಇನ್ನೊಂದು ಚಾನ್ಸ್ ಕೊಟ್ಟರು. ನೀನು ಮಾಡ್ತಿ, ಜೀವನದೊಳಗೆ ನೀವು ಒಂದು ದಿವಸ ಹೆಸರು ತೊಗೊಂಡು ಬರ್ತಿ, ನೀ ಮುರಿದಿಲ್ಲ, ನಾನು ನಿಮ್ಮ ಜೊತೆ ಅದೀನಿ ಅಂತ. ನನ್ನ ತಾಯಿ ನನಗೆ ಜನ್ಮ ಕೊಟ್ಟಿದ್ರು, ಆದರೆ ನನ್ನ ಗಂಡ ನನ್ನ ಮರು ಜನ್ಮ ಕೊಟ್ಟರು. ಇವತ್ತು ನಾನೇನೇ ಅದೀನಿ ನನ್ನ ಗಂಡನ ಸರ್, ಇಲ್ಲಂದ್ರೆ ನಾನು ಸತ್ತು ಹೋಗ್ತಿದ್ದೆ. ಅವಾಗ ನಾನು ವಿಚಾರ ಮಾಡಿದೆ, ಎಲ್ಲರೂ ನನ್ನ ಮೇಲೆ ವಿಶ್ವಾಸ ತೆಗೆದ ಮೇಲೆ ನನ್ನ ಗಂಡ ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಟು ಆ ವಿಶ್ವಾಸಕ್ಕಾದರೂ ನಾನೇನಾದರೂ ಮಾಡಿ ತೋರಿಸಬೇಕು. ಮತ್ತೊಂದು ಪ್ರಶ್ನೆ ಬಂತು, ನಾನು ಹೆಂಗೆ ಆತ್ಮಹತ್ಯೆ ಮಾಡಿಕೊಂಡೆ? ಹಾಗೆಲ್ಲ ರೈತರು ಸುಮ್ಮನೆ ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ. ಜಗತ್ತು ಬದುಕಾಗಿ ಬಿಡ್ತಿರೋದಿಲ್ಲ, ನಮ್ಮವ್ರು ಬದುಕಾಗಿ ಬಿಡ್ತಿರೋದಿಲ್ಲ, ಮಂದಿ ಮಕ್ಕಳು ಬದುಕಾಗಿ ಬಿಡ್ತಿರೋದಿಲ್ಲ. ಅವಾಗೆ ಆತ್ಮಹತ್ಯೆ ಮಾಡ್ಕೊಂಡ. ಆದ್ರೆ ಒಂದು ಮಾತು ಹೇಳ್ತೀನಿ, ನೀವೇನು ತಿಳ್ಕೊತೀರಿ, ಆತ್ಮಹತ್ಯೆ ಮಾಡ್ಕೊಂಡ್ಮೇಲೆ ನಾವು ಹೆಂಡತಿ ಮಕ್ಕಳು ಆರಾಮಿರ್ತೀವಂತ. ನಾವು ರೋಡಿಗೆ ಬರ್ತೀವಿ. ಜಗತ್ತು ಭಾಳ ಅಂದ್ರೆ ದಯೆ ಕೊಡ್ಬೋದು, ಅನುಕಂಪ ಕೊಡ್ಬೋದು, ಒಂದು ಚೀಲ ಜೋಳ ಕೊಡ್ಬೋದು, ಒಂದು 25 kg ಅಕ್ಕಿ ಕೊಡ್ಬೋದು. ಆದ್ರೆ ಅಧಿಕಾರ ಮತ ಹಕ್ಕು ಕೊಡಲ್ಲ. ಅಧಿಕಾರ ಮತ ಹಕ್ಕು ಕೊಡೋರು ನೀವು ನಮಗೆ ಬಿಟ್ಟು ಹೋಗಿರ್ತೀರಿ. ಸತ್ತಂಗೆ ಜೀವ. ಮೊದಲಿನ ಮಂದಿ ಸುಳ್ಳು ಹೇಳಿಲ್ಲ, ಗಂಡ ಅಂದ್ರೆ ಗುಡ್ಡ ಇದ್ದಾಗ. ನೀವೊಂದು ನಮ್ಮ ಜೊತೆ ಇದ್ರ ಜಗತ್ತಿನ ಎಂಥ ಕಷ್ಟವನ್ನು ಎತ್ತಿ ಒಗಿತೀವಿ ನಾವು. ನಿಮ್ಮ ಕಣ್ಣು ನೋಡಿದ ಮೇಲೆ ಆ ಶಕ್ತಿ ನಮಗೆ ಬರ್ತದೆ. ಅದಕ್ಕೆ ಯಾವುದೇ ಕಾರಣಕ್ಕೆ ರೈತರೇ ಆತ್ಮಹತ್ಯೆ ಮಾಡ್ಕೋಬೇಡ್ರಿ. ಯಾಕಂದ್ರೆ ಯಾವುದೇ ಕಷ್ಟ ನಿಮ್ಗಿಂತ ದೊಡ್ಡದಲ್ಲ, ಯಾವುದೇ ಸುಖ ನಿಮ್ಗಿಂತ ದೊಡ್ಡದಲ್ಲ. ನೀವಿದ್ರೆ ಎಲ್ಲ, ನೀವಿಲ್ಲಂದ್ರೆ ನಮಗೆ ಬೆಲೆನೇ ಇಲ್ಲ. ಯಾಕಂದ್ರೆ ನೀವು ಒಂದು, ನಾವು ಶೂನ್ಯ. ನಮಗೆ 10 ಮಾಡ್ರಿ, ಶೂನ್ಯ ಮಾಡಿ ಹೋಗ್ಬೇಡ್ರಿ ಯಾವುದೇ ಕಾರಣಕ್ಕೂ. ಅವಾಗ ನಾನು ವಿಚಾರ ಮಾಡಿದೆ, ನಾನು ಯಾಕೆ ಬಿದ್ದೆ? ನಾ ಬೀಳ್ಲಿಕ್ಕೆ ಕಾರಣ ನಾ ದಾಳಿಂಬೆ ಒಂದನ್ನೇ ನಂಬಿದ್ದೆ, ಅದಕ್ಕೆ ಬಿದ್ದೆ. ನಾ ಬಿದ್ದಾಗ ನನಗೆ 35 ವರ್ಷ ಇತ್ತು, ಇವತ್ತು 45 ವಯಸ್ಸೈತಿ. 35 ವರ್ಷಕ್ಕೆ ಬಿದ್ದಾಗ ಒಂದು ಛಲ ಇತ್ತು ಮೇಲೆ ಎದ್ದೇಳ್ತೀನಂತ. ಆದ್ರೆ 45 ವರ್ಷಕ್ಕೆ ಬಿದ್ದರೆ ಮಗ ಸೊಸಿಗೆ ಒಜ್ಜಾಗ್ತೀನಿ. ಯಾಕಂದ್ರೆ ಕೈಯಾಗ ರೊಕ್ಕ ಇಲ್ಲಂದ್ರೆ ಯಾರು ಮಗ ಸೊಸಿ ಸೇರೋದಿಲ್ಲ. ಅದ ಕೈಯಾಗ ರೊಕ್ಕ ಐತಂದ್ರೆ ಅತ್ತಿಯವರೇ ನಿಧಾನ ಹೋಗ್ರಿ, ನೀವು ಬಿದ್ದರೆ ರೊಕ್ಕನೂ ಬಿಡ್ತಾವಂತ. ಅದಕ್ಕೋಸ್ಕರ ನಾನು ಎಂಥ ಒಂದು ಸ್ಕೀಮ್ ರೆಡಿ ಮಾಡ್ಬೇಕಂದ್ರೆ, ರೈತ ಸ್ಥಿರವಾಗಿ ನಿಂತಿರಬೇಕು ಅಂತ ಒಂದು ಪ್ಯಾಕೇಜನ್ನು ನಾನು ರೆಡಿ ಮಾಡಿ ಅದರೊಳಗೆ ಯಶಸ್ಸನ್ನು ನಾನು ಪಡ್ಕೊಂಡ್ಮೇಲೆ ರೈತರಿಗೆ ಹೇಳ್ಬೇಕಂತ ನಾನು ಮತ್ತೆ ನನ್ನ ಕೆಲಸವನ್ನು ಪ್ರಾರಂಭ ಮಾಡಿದೆ. ಇವತ್ತು 8 ಎಕರೆ 10 ಗುಂಟೆಯಲ್ಲಿ 1 ಇಂಚ್ ನೀರಿನಲ್ಲಿ 1 ಲೇಬರ್ ಇಟ್ಕೊಂಡು ಯಾವುದೇ ತರವಾದ ಎಣ್ಣೆ ಔಷಧ ಗೊಬ್ಬರಗಳ ಬಳಕೆ ಮಾಡಲಾರ್ದಂಗ ನಾನು ಮಾಡಿದ್ದ ಬೆಳೆಗಳ ವಿವರ: 2100 ಶ್ರೀಗಂಧ, 600 ದಾಳಿಂಬೆ, 600 ಪೇರಲ, 600 ಮಾವು, 450 ಸೀತಾಫಲ, 100 ಬೆಟ್ಟದ ನೆಲ್ಲಿಕಾಯಿ, 100 ನೀರ್ಲಹಣ್ಣು, 100 ಬಾರಿಹಣ್ಣು, 100 ನಿಂಬೆ, 100 ಮೋಸಂಬಿ, 100 ಹುಣಸೆಕಾಯಿ, 100 ನೀರ್ಲಹಣ್ಣು, 100 ತೆಂಗಿನಕಾಯಿ. ಇದರ ಜೊತೆ 800 ಸಾಗವಾನಿ ಗಿಡಗಳು, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಜೇನು ಸಾಕಾಣಿಕೆ, ಹೈನುಗಾರಿಕೆಯನ್ನು ಸಮರ್ಪಕವಾಗಿ ನಾನು ನಿಭಾಯಿಸ್ತೀನಿ. ಇಷ್ಟೊಂದು ಬೆಳೆಗಳನ್ನು ನಾನು ಯಾಕೆ ಮಾಡಿದ್ದೀನಿ? ಬಹಳಷ್ಟು ಮಂದಿ ರೈತರದಾರ, ಮೇಡಮ್ ಇಷ್ಟು ಬೆಳೆ ಮಾಡಿದ್ರೆ ಕೈ ರೊಕ್ಕ ಹೆಂಗೆ ಹತ್ತವ್ರಿ ಅಂತ ಕೇಳ್ಬೋದು. ನಾನು ಯಾಕೆ ಇಷ್ಟು ಬೆಳೆ ಮಾಡೀನಂದ್ರೆ, ಇವತ್ತು ನಾ ಹೊಲ ಮನಿ ಮಾಡ್ತಾನಂದ್ರೆ ಅವ್ನಿಗೆ ಯಾರು ಹುಡುಗಿ ಕೊಡಕ್ಕೆ ಒಲ್ಲೆ ಅನ್ನಕತ್ತಾರೆ. ಯಾಕಂದ್ರೆ ತಿಂಗಳ ಪಗಾರ ಇರುವುದಿಲ್ಲ, ರಿಟೈರ್ಮೆಂಟ್ ಆದಾಗ ಪೆನ್ಷನ್ ಇರುವುದಿಲ್ಲ. ಅದಕ್ಕೋಸ್ಕರ ನಾನು ಮಾಡಿದ್ದು ಋತು ಆಧಾರಿತ ಬೆಳೆ ಪದ್ಧತಿ. ಪ್ರತಿಯೊಂದು ಋತುವಿನಿಂದ ರೈತನಿಗೆ ಆದಾಯ ಬರ್ತಿರಬೇಕು.
ದಾಳಿಂಬೆ ಸೀಸನ್ ದಾಳಿಂಬೆ ದುಡ್ಡು, ಮಾವು ಸೀಸನ್ ಮಾವು ದುಡ್ಡು, ಪೇರಲೆ ಸೀಸನ್ ಪೇರಲೆ ದುಡ್ಡು. ಅಂದ್ರೆ ಸತತ ರೊಕ್ಕ ಕೈಯಾಗ ಬರ್ತಿರ್ಬೇಕು. ಅದು 10,000 ಬರಲಿ, ಅದು 20,000 ಬರಲಿ, ಅದು 1 ಲಕ್ಷ ಬರಲಿ. ಯಾಕಂದ್ರೆ 100 ರೂಪಾಯಿ ಕೆಜಿ ಉಳ್ಳಾಗಡ್ಡಿನೂ ತಿಂದೀವಿ, 2 ರೂಪಾಯಿನೂ ತಿಂದೀವಿ. ಮಾರ್ಕೆಟ್ ನಮ್ಮ ಕೈ ಒಳಗಿಲ್ಲ. ವಿ ಆರ್ ನಾಟ್ ಪಾಲಿಸಿ ಮೇಕರ್ಸ್. ಅಂದ್ರೆ ಬೆಲೆಯನ್ನು ನಿಗದಿ ಮಾಡುವಂತ ಅಧಿಕಾರ ಸರ್ಕಾರವನ್ನು ನಮ್ಗೆ ಕೊಟ್ಟಿಲ್ಲ, ಸಮಾಜನೂ ನಮ್ಗೆ ಕೊಟ್ಟಿಲ್ಲ. ಇರ್ಲಿ, ಪರಿಸ್ಥಿತಿಗಳ ವಿರುದ್ಧ ಹೋಗ್ಬೇಡ್ರಿ ರೈತರೇ. ಪರಿಸ್ಥಿತಿಗಳ ವಿರುದ್ಧ ಹೊಡೆದು ನಿಂದ್ರಕ್ಕಿಂತ ಪರಿಸ್ಥಿತಿಗಳ ಜೊತೆಗೆ ಹೋಗ್ರಿ, ಅದೇ ಶಾಣೆತನ. ಅದಕ್ಕೆ ನಾನು ನಿಮ್ಗೆ ಏನ್ ಹೇಳ್ತೀನಿ, ಇವೆಲ್ಲ ಬೆಳೆ ಬರ್ತದಲ್ಲ, ಅದು ತಿಂಗಳ ಪಗಾರ ಬಂದಂಗೆ ಬಂದ್ಬಿಡ್ತದೆ, ಮನಿ ನಡ್ಸಕ್ ಆಗ್ತದೆ. ಇನ್ನು 45ರಿಂದ 50 ವರ್ಷ ಆದ್ಮೇಲೆ ರೈತ ಹೆಂಗ್ ಬದುಕಬೇಕು? ಯಾಕಂದ್ರೆ AC ರೂಮ್ ಒಳಗೆ ಕುಂತ್ಕೊಂಡು 1 ಲಕ್ಷ ರೂಪಾಯಿ ಪಗಾರ ಬರುವಂತ ಕ್ಷೇತ್ರ ರೈತನ ಕ್ಷೇತ್ರ ಅಲ್ಲ. ಇಲ್ಲಿ ಬಿಸ್ಲಾಗ ಸುಡಬೇಕಾಗ್ತದ, ಮಳೆಯಾಗ ನೆನಿಬೇಕಾಗ್ತದ, ಥಂಡ್ಯಾಗ ನಡಸ್ಬೇಕಾಗ್ತದೆ. ಅವಾಗಷ್ಟ ಬಂಕದೊಳಗೆ 2 ಚೀಲ ಕಾಳು ಬಂದಿರ್ತಾವ. ರೇಟ್ ಸಿಕ್ಕ್ರ ಹೆಂಡತಿ ಕೈಯಾಗ ತಗೊಂಬಂದ 1-2 ಸಾವಿರ ರೂಪಾಯಿ ಕೊಟ್ಟಿರ್ತೀವಿ. ರೇಟ್ ಸಿಗ್ಲಿಲ್ಲ ಅಂದ್ರ ಗೊಬ್ಬರದ ಅಂಗಡಿ ಒಂದು ಮುಂದೆ ಹೋಗಿ ತಲೆ ಕೆಳಗೆ ಮಾಡಿ, ಯಪ್ಪ ಈ ವರ್ಷ ಬಡ್ಡಿ ಇಟ್ಕ, ಮುಂದಿನ ವರ್ಷ ಅಸಲು ಕೊಡ್ತೀನಿ ಅಂತ ಕಣ್ಣಿಟ್ಟು ಹೇಳಕ್ ಆಗೋದಿಲ್ಲ. ತಲೆ ಕೆಳಗೆ ಮಾಡಿ ಹೇಳಿರ್ತೀವಿ. ಯಾಕಂದ್ರೆ ಲಾಸ್ ಆಗಿರ್ತ. ಇವತ್ತು ನೀವು ಮುಂದೆ ನಿಂತು ಭಾಷಣ ಮಾಡಾಕತ್ತೀನಂದ್ರ ನಾ ಬಿದ್ದಿಲ್ಲ ಅಂತ ತಿಳ್ಕೊಬೇಡ್ರಿ. ನಾನು 1000 ಸಲ ಬಿದ್ದೆ, 1 ಸಲ ಎದ್ದೆ. ಇದು ರೈತನ ಜೀವನ. ಇನ್ನು 45ರಿಂದ 50 ವರ್ಷ ಆದ್ಮೇಲೆ ದುಡ್ಡು ಇಲ್ಲಂದ್ರೆ ಯಾರು ಇಟ್ಕೊಂತಾರ? ಅದನ್ನ ಮೂಲ್ಯಾಗ ಕುಂದ್ರಿಸಿ ಬೇಕಂದ್ರೆ 1 ರೊಟ್ಟಿ ತಿನ್ನ, ಇಲ್ಲಂದ್ರೆ ಹೋಗ ಕಡೆ ಅಂತ ರೈತ ನೆಲಕ್ಕೆ ಬೀಳಬಾರ್ದಂತೆ ನಾನು ಆಯ್ಕೆ ಮಾಡಿಕೊಂಡಂತ ಬೆಳೆ ಶ್ರೀಗಂಧ. ಇವತ್ತು 1 kg ಶ್ರೀಗಂಧದ ಬೆಲೆ ಕರ್ನಾಟಕ ಸರ್ಕಾರ ರೈತರಿಗೆ ಕೊಡುವಂಥದ್ದು 10ರಿಂದ 16,000 ರೂಪಾಯಿ ಕೆಜಿ ಐತಿ. 1 ಟನ್ 1 ಕೋಟಿಯಿಂದ 1.5 ಕೋಟಿ ಐತಿ. ಒಂದು ರೈತ 1 ಎಕರೆ ಒಳಗ ಏನಿಲ್ಲಂದ್ರು ನೀರು ಬೇಡ, ಎಣ್ಣೆ ಔಷಧ ಗೊಬ್ಬರ ಬೇಡ, ಲೇಬರ್ ಬೇಡ. ಯಾಕಂದ್ರೆ ಕಸ ತೆಗೆದು ಶ್ರೀಗಂಧ ಸತ್ತು ಹೋಗ್ತೈತಿ. ನೀರು ಹೆಚ್ಚಿಗೆ ಬಿಟ್ರೆ ಅದ್ರಾಗ ಎಣ್ಣೆ ಅಂಶ ಬರಲ್ಲ. ಯೂರಿಯಾ DRP ಹಾಕಿದ್ರೆ ಗಿಡ ಬೆಳಿತೈತಿ, ಕೆಚ್ಚು ಬರಲ್ಲ. ಅದಕ್ಕೆ 1 ಎಕರೆ ಒಳಗ ಏನು ಇಲ್ಲಂದ್ರು 5ರಿಂದ 6 ಟನ್ ತೆಗಿಬಹುದು. 6 ಕೋಟಿಯ ಆದಾಯದ ಒಡೆಯ ರೈತನಾಗ್ತಾನೆ. ಯಾಕಂದ್ರೆ ಒಂದು ಡಾಕ್ಟರ್ ಕೋಟಿ ಒಳಗೆ ಮಾತಾಡ್ಬೋದು, ಒಂದು ಇಂಜಿನಿಯರ್ ಕೋಟಿ ಒಳಗೆ ಮಾತಾಡ್ಬೋದು. ಆದ್ರೆ ಹೆಬ್ಬಟ್ಟು ಹೊತ್ತು ರೈತನು ಕೋಟಿ ಒಳಗೆ ಮಾತಾಡಬೇಕು. ಆ ದಿನ ಬರಬೇಕು. ಒಂದು ರೈತನ ಹೆಂಡತಿನೂ 1 kg ಬಂಗಾರ ಹಾಕೋಬೇಕು. ಇವತ್ತು ಒಂದು ರೈತನ ಹೆಂಡತಿ ಬರ್ತಾಳಂದ್ರ ನೆಲ ತೋರಿಸ್ತಾರಕಿ. ಅದ ಒಂದು ಆಫೀಸರ್ ಹೆಂಡತಿ ಬಂದ್ರ ಎದ್ದು ಕುರ್ಚಿ ಕೊಡ್ತಾರ. ಆದ್ರ ಆ ರೈತನ ಹೆಂಡತಿಗೂ ಆ ಕುರ್ಚಿ, ಆ ಸ್ಥಾನಮಾನ ಸಿಗ್ಬೇಕು. ವಿಚ್ ಶಿ ಡಿಸರ್ವ್ಸ್ ಟು ಬಿ. ಎಷ್ಟು ಸಲ ಒಂದು ರೈತನ ಹೆಂಡತಿ ಮನಸ್ಸು ಮರಗಿರ್ತದೆ, ನನ್ನ ಗಂಡನು ಆಫೀಸರ್ ಆಗಿದ್ರ ನಾನು 10 ತೊಲಿ ಬಂಗಾರ ಹಾಕೊಂತೀನಿ, ನನ್ನ ಗಂಡನು ಆಫೀಸರ್ ಆಗಿದ್ರ ನನ್ನ ಮಕ್ಕಳನ್ನು ಇಂಜಿನಿಯರಿಂಗ್ ಮೆಡಿಕಲ್ ಮಾಡ್ತಿದ್ರು. ಯಾಕಂದ್ರೆ ಎಷ್ಟೇ ಸಲ ನಮ್ಮ ಮಕ್ಕಳು ಶಾಣೆ ಆದರೂ ಫೀಸ್ ಕಟ್ಟಕ್ಕೆ ರೊಕ್ಕಿರ್ಲಾರ್ದ ನಾವು ಮದುವೆ ಮಾಡಿ ಕೊಟ್ಟಿರ್ತೀವಿ. ಆದ್ರೆ ಎಂಥ ದಿನ ಬರ್ಬೇಕಂದ್ರೆ ಒಂದು ರೈತನ ಹೆಂಡತಿನೂ ತನ್ನ ಮಕ್ಕಳಿಗೆ ಇಂಜಿನಿಯರಿಂಗ್ ಮೆಡಿಕಲ್ ಮಾಡಿಸ್ಬೇಕು.